ಕಿಡ್ನಿ ಸ್ಟೋನ್, ಮೂತ್ರಪಿಂಡದ ಮೇಲೆ ಕಲ್ಲು, ಇದು ಯಾಕೆ ಬರುತ್ತೆ, ಯಾರಿಗೆ ಬರುತ್ತೆ ಮತ್ತು ಇದಕ್ಕೆ ಲಕ್ಷಣಗಳೇನು, ಇದರ ಬಗ್ಗೆ ಮಾಹಿತಿ ಕೊಡಿ. Welcome to 30 Seconds of Health with Clear Medi Healthcare. ಈ ದಿನ ಡಾಕ್ಟರ್ ಅನ್ವೇಶ್ ಎ, ಕನ್ಸಲ್ಟೆಂಟ್ ಯೂರಾಲಜಿಸ್ಟ್ ಮತ್ತು ರೀನಲ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ನಮ್ಮ ಜೊತೆಲಿದ್ದಾರೆ. ಈಗ ಕಿಡ್ನಿ ಸ್ಟೋನ್ಸ್ ಪುರುಷರಲ್ಲಿ ಹಾಗೂ ಹೆಂಗಸರಲ್ಲಿ ಇಬ್ಬರಲ್ಲೂ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಪುರುಷರಲ್ಲಿ 20 ರಿಂದ 50 ವರ್ಷದ ಇದರಲ್ಲಿ ಕಂಡುಬರುವಂಥ ಜಾಸ್ತಿ. ಇದರದ್ದು ಮೇನ್ ಕಾಸಸ್ ಅಂದರೆ ಏನು ಕಾರಣಗಳು? ಮೇನ್ಲಿ ಡಿಹೈಡ್ರೇಷನ್, ನೆಕ್ಸ್ಟು ಇನ್ಕ್ರೀಸ್ಡ್ ಸಾಲ್ಟ್ ಇಂಟೇಕ್ ಮತ್ತು ಇನ್ಕ್ರೀಸ್ಡ್ ಆ್ಯನಿಮಲ್ ಪ್ರೋಟೀನ್ ಇಂಟೇಕ್, ಅಂದರೆ ಈ ಮಾಂಸಾಹಾರಿಗಳಲ್ಲಿ ಜಾಸ್ತಿ ಈ ಸ್ಟೋನ್ಸ್. ಸೊ ಇವು ಪ್ರಮುಖ ಕಾರಣಗಳಂತ ಹೇಳ್ಬೋದು. ಈಗ ಲಕ್ಷಣಗಳಿಗೆ ಬಂದರೆ ಕಿಡ್ನಿ ಸ್ಟೋನ್ಸಿಂದ ಯಾವತ್ತೂ ಯೂಶಲಿಗೆ ಪೇಯ್ನ್ ಬರಲ್ಲ. ಆ ಕಿಡ್ನಿ ಇರೋ ಸ್ಟೋನು ಜಾರಿ ಕಿಡ್ನಿಯಿಂದ ಕೆಳಗಡೆ ಒಂದು ಯುರೇಟರ್ ಅಂತ ಪೈಪ್ ಇರುತ್ತೆ, ಅಲ್ಲಿಗೆ ಬಂದು ಸಿಗಾಕೊಂಡಾಗ ಎಕ್ಸ್ಕ್ರೂಷಿಯೇಟಿಂಗ್ ಪೇಯ್ನ್ ಅಂತ ಹೇಳ್ತೀವಿ, ಅಂದರೆ ತಡೆಯೋಕ್ಕೆ ಆಗದಿರೋಂಥ ಪೇಯ್ನ್ ಅಂತ. ಸೊ ಅದಾಗುತ್ತೆ. ಅದ್ರ ಜೊತೆ ವಾಮಿಟಿಂಗ್ ಇರುತ್ತೆ, ಸಿವಿಯರ್ ಪೇಯ್ನ್ ಅಂತ ಇದೆ. ಸೊ ಇದೆಲ್ಲ ಲಕ್ಷಣಗಳು ಸ್ಟೋನ್ಸ್. ಈ ಲಕ್ಷಣಗಳು ಯಾವಾಗಾದರೂ ನಿಮ್ಮಲ್ಲಿ ಕಂಡು ಬಂದಲ್ಲಿ ದಯವಿಟ್ಟು ಉದಾಸೀನ ಮಾಡಬೇಡಿ, ಎಕ್ಸ್ಪರ್ಟ್ ಸಲಹೆಯನ್ನು ತಗೊಳ್ಳಿ. ಹಾಗಾಗಿ ಮುಂದೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ನಲ್ಲಿ ಡಾಕ್ಟರ್ ಅನ್ವೇಶ್ ಅವ್ರನ್ನ ಸಂಪರ್ಕಿಸಿ ಆರೋಗ್ಯವಾಗಿ. ನಮಸ್ಕಾರ ಸ್ನೇಹಿತರೆ.